IPL ಶುರುವಾಗಿ ಹತ್ತತ್ರ 2 ತಿಂಗಳು ಆಗ್ತಾನೆ ಬಂತು. ಆದರೂ ಕೂಡ ಇನ್ನೂ ಪ್ಲೇ ಆಫ್ಸ್ಗೆ ಯಾವ ತಂಡಗಳು ಹೋಗಬೇಕು ಅನ್ನೋದು ಕನ್ಫರ್ಮ್ ಆಗಿಲ್ಲ. 2 ತಂಡಗಳಾಗಿ ರಾಜಸ್ಥಾನ್ ಮತ್ತು KKR ಪ್ಲೇ ಆಫ್ಸನ್ನು ತಲುಪಿದೆ. ಆದರೆ ಇನ್ನೂ 2 ಸ್ಥಾನದಲ್ಲಿ ಯಾವ ತಂಡಗಳು ಬರಬೇಕು ಅನ್ನೋದು ಡಿಸೈಡ್ ಆಗಿಲ್ಲ. ಹಾಗಾಗಿ ಇವತ್ತು ನಡೀತಿರುವ 2 ಮ್ಯಾಚ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಮೊದಲನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಆಡಲಿವೆ. ಇದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಡೂ ಆರ್ ಡೈ ಮ್ಯಾಚ್ ಅಂತಲೇ ಹೇಳ್ಬೋದು. ಚೆನ್ನೈ ತಂಡ ಪ್ಲೇ ಆಫ್ಸ್ನ ತಲುಪಬೇಕಂದ್ರೆ ಎಲ್ಲ ಮ್ಯಾಚನ್ನು ಗೆಲ್ಲಬೇಕಾಗಿದೆ. ಹಾಗೂ ಸಂಜೆಯ ಮ್ಯಾಚ್ನಲ್ಲಿ ನಮ್ಮ RCB ತಂಡ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಆಡಲಿವೆ. ಇದರಲ್ಲಿ RCBಗೆ ಡೂ ಆರ್ ಡೈ ಮ್ಯಾಚ್ ಇರುತ್ತದೆ. ಪ್ರತಿಯೊಂದು ತಂಡಕ್ಕೂ 2 ಮ್ಯಾಚ್ಗಳು ಉಳಿದಿರೋದ್ರಿಂದ 2 ಮ್ಯಾಚನ್ನು ಗೆಲ್ಲಬೇಕಾಗಿದೆ. KKR ಮತ್ತು ರಾಜಸ್ಥಾನ್ ಹೊರತುಪಡಿಸಿ ಎಲ್ಲ ಟೀಮ್ಗಳಿಗೆ ಪ್ರತಿಯೊಂದು ಮ್ಯಾಚನ್ನು ಗೆಲ್ಲಲೇಬೇಕಾಗಿದೆ. ನಮ್ಮ RCB ತಂಡ ಯಾವ ರೀತಿ ಪ್ಲೇ ಆಫ್ಸನ್ನು ತಲುಪಬಹುದು ಹಾಗೂ ಸಿನಾರಿಯೋ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ನಾವು ಪಾಯಿಂಟ್ಸ್ ಟೇಬಲಲ್ಲಿ ನೋಡ್ತಾ ಇರೋ ಹಾಗೆ RCB ತಂಡ 12 ಮ್ಯಾಚ್ಗಳನ್ನು ಆಡಿ ಅದರಲ್ಲಿ ಕೇವಲ 5 ಮ್ಯಾಚನ್ನು ಗೆದ್ದಿದೆ. 7 ಮ್ಯಾಚಲ್ಲಿ ಸೋಲನ್ನು ಅನುಭವಿಸಿದೆ. ಸೊ ನಮಗೆ ನೆಟ್ ರನ್ ರೇಟ್ ಬಂದು 0.217 ಇದೆ. ಹಾಗೂ RCB ತಂಡಕ್ಕೆ ರಿಯಲ್ ಆಗಿ ಕಾಂಪಿಟೇಷನ್ ಕೊಡ್ತಿರೋದು CSK ತಂಡ ಹಾಗೂ DC ಮತ್ತು LSG ತಂಡಗಳು ಈ ಒಂದು ಸಾಲಿನಲ್ಲಿವೆ. ಹಾಗಾಗಿ RCB ತಂಡ 2 ಮ್ಯಾಚ್ಗಳನ್ನು ಗೆದ್ದರೂ ಸಹಿತ ಬೇರೆ ತಂಡಗಳು ಸೋಲನ್ನು ಕಾಯಬೇಕಾಗಿದೆ. ಸೊ ಇವತ್ತಿನ ಮ್ಯಾಚ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. RCB ತಂಡಕ್ಕಂತೂ ಈ ಒಂದು ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಗೆದ್ದರೆ ಸ್ವಲ್ಪ ಬೂಸ್ಟ್ ಸಿಗುತ್ತದೆ, ಲೆವೆಲ್ ಅಪ್ ಅಂತಲೇ ಹೇಳ್ಬೋದು. ಆದರೆ ಸೋತ್ರೆ ಮಾತ್ರ ಟೂರ್ನಿಯಿಂದನೇ ಆಚೆ ಹೋಗಲಿದೆ. ಅದೇ ರೀತಿ CSK ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಉಳಿದ ಎಲ್ಲ ಮ್ಯಾಚ್ಗಳನ್ನು CSK ತಂಡ ಗೆಲ್ಲಲೇಬೇಕಾಗಿದೆ. ಸೊ ಇವತ್ತಿನ ಒಂದು ಮ್ಯಾಚ್ನಲ್ಲಿ RCB ತಂಡದಲ್ಲಿ ಯಾವೊಬ್ಬ ಆಟಗಾರ ತುಂಬ ಒಂದು ರನ್ ಹೊಡಿತಾನೆ ಅಥವಾ ವಿಕೆಟನ್ನು ತೆಗಿತಾನೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.